ಯಾವುದು ಅಂದರೆ ಚಂದ್ರಮಾನ ಯುಗಾದಿ. ಚಂದ್ರನನ್ನು ಆಧಾರವಾಗಿರಿಸಿಕೊಂಡು ಮಳೆ ಬೆಳೆ, ನಾಡಿನ ಸುಭಿಕ್ಷತೆ, ಆಗುಹೋಗುಗಳು, ರಾಜರು, ಆಳ್ವಿಕೆಗಳು, ಅವಘಡಗಳು, ದುಃಖ ದುಮ್ಮಾನಗಳು, ಸಂತೋಷಗಳು, ಇದ್ರ ಮೇಲೆ ಹೇಳುವಂಥದ್ದು ಯುಗಾದಿಯ ಸಂವತ್ಸರ ಫಲ ಅಂತ. ಇನ್ನೂ ಒಂದು ತಿಂಗಳು ಲೇಟ್ ಇದೆ ಯುಗಾದಿ. ಅದರಿಂದ ಆ ಫಲಗಳ ಹೇಳೋದು ಸ್ವಲ್ಪ ಕಷ್ಟ. ಈಗ ನೀವು ಕೇಳುವಂಥದ್ದು ಏನು ಅಂತಂದರೆ, ಮಳೆ ಬೆಳೆಗಳು, ಆರೋಗ್ಯ ಮುಖ್ಯವಾಗಿ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಬರುವ ಸಂವತ್ಸರದಲ್ಲಿ ಯಾವುದೇ ವಿಧವಾದ ತೊಂದರೆ ತಾಪತ್ರಯಗಳಿಲ್ಲ. ಮಳೆ ಬೆಳೆಗಳು ಚೆನ್ನಾಗಿ ನಡೀತವೆ, ಸುಭಿಕ್ಷತೆ ಇರ್ತದೆ ಮತ್ತು ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ. ಯುಗಾದಿಯ ನಂತರ ಕರ್ನಾಟಕದ ಬಗ್ಗೆ ಮತ್ತು ಜಾಗತಿಕ ಬಗ್ಗೆ ಭಾಳ ಅಜಾಗರೂಕತೆ ಇದೆ, ತೊಂದರೆ ಇದೆ. ಹೋದ ವರ್ಷಕ್ಕಿಂತಲೂ ಹೆಚ್ಚಿನ ಭೀಕರತೆ ಕಾಡುವ ಲಕ್ಷಣ ಇದೆ. ಅದನ್ನು ಯುಗಾದಿ ನಂತರ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದಂಗೆ ಭೂಕಂಪಗಳು ಹೆಚ್ಚಾಗ್ತಾ ಇದ್ದಾವೆ. ಇದನ್ನು ಒದರಿಸುವೇ ಹೇಳಿದ್ವಿ ನಾವು. ಇದನ್ನು ಭೂಕಂಪಗಳು, ಭೂಮಿ ಅಗಲತಕ್ಕಂಥದ್ದು, ಜನರಿಗೆ ಸಾವು ನೋವು ಆಗ್ತಕ್ಕಂಥದ್ದು, ಕಟ್ಟಡಗಳು ಬೀಳ್ತಕ್ಕಂಥದ್ದು, ಇದು ಮುಂದುವರಿದ ಜೊತೆಗೆ ಭೂ ಸುನಾಮಿ, ಜಲ ಸುನಾಮಿ, ಬಾಹ್ಯ ಸುನಾಮಿ ಅಂತ. ಇಲ್ಲಿವರೆಗೂ ಬರೀ ಜಲ ಸುನಾಮಿ ಆಗ್ತಾಯಿತ್ತು. ಸಮುದ್ರದಲ್ಲಿ, ಸಾಗರದಲ್ಲಿ ಸುನಾಮಿ ಬಂದು ತೊಂದರೆ ಆಗ್ತಾಯಿತ್ತು. ಈ ಸತಿ ಭೂ ಸುನಾಮಿನೂ ಇದೆ. ಭೂಮಿ ಒಳಗೆ ಸುನಾಮಿಯಾಗಿ ಕಂದಗಾಗ್ಲಕ್ಷದ್ದು. ಜಲ ಸುನಾಮಿನೂ ಹೆಚ್ಚಿದೆ. ಬಾಹ್ಯ ಸುನಾಮಿ ಅಂತ ಬಾಹ್ಯಾಕಾಶದಲ್ಲೂ ಆ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ. ಅದನ್ನು ಯುಗಾದಿ ನಂತರ ಹೇಳ್ತೀನಿ. ನೀವು ಭಾಳ ಅಪೇಕ್ಷೆ ಪಡುವಂಥದ್ದು ರಾಜಕೀಯ. ಏನಾಗುತ್ತೆ, ಏನಾಗ್ತಾರೆ, ಎಂತ ಆಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು. ಎಲ್ಲ ಧರ್ಮಗಳು ಇದ್ದಾವೆ, ಎಲ್ಲ ಸಮಾಜಗಳು ಇದ್ದಾವೆ, ಎಲ್ಲ ವರ್ಗದವರು, ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲುಮತ ಸಮಾಜ ಅಂತ ಕರೀತಾರೆ. ಹಾಲುಮತ ಸಮಾಜ ಅಂದರೆ ಅವರು ಅಡವಿಯಲ್ಲಿದ್ದು ಕುರಿಗಳನ್ನು ಸಾಕಿಕೊಂಡು, ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ. ಪ್ರಕೃತಿಯ ಮೇಲೆ, ಗಾಳಿಯ ಮೇಲೆ, ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು, ತಿಳಿದದ್ದು, ನೋಡಿದ್ದು, ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ. ಅದು ಕುರುವಿನ ರಟ್ಟು. ಕೆಲವು ಕಡೆ ಕುರುಬು ರಟ್ಟು ಅಂತಾರೆ. ಅದು ಕುರುಹಿನ ರಟ್ಟು. ಮುಂದೆ ಏನಾಗಿ ಕುರು ಅಂತ ರಟ್ಟು ಅಂತಕ್ಕಂಥದ್ದು. ಹಾಲು ಕೆಟ್ಟರು ಹಾಲು ಮತ್ತು ಸಮಾಜ ಕೆಡಲ್ಲ ಅಂತಾರೆ. ಹಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು. ಇದು ಹೇಳೋ ಉದ್ದೇಶ ಏನು ಅಂತಂದರೆ, ಇವತ್ತು ಆಲಮತ್ ಸಮಾಜದವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ. ಬಿಡಿಸಿಕೊಳ್ಳೋದು ಸುಲಭ ಅಲ್ಲ. ಅವರಾಗೇ ಬಿಡಬೇಕೆ ಹೊರತು ನೀವು ಬಿಡಿಸಿಕೊಳ್ಳೋದು ಸುಲಭವಲ್ಲ. ಮುಂದಿನ ವಿಚಾರವನ್ನು ಈಗ ಈ ದೇವತೆಗಳೇ ಕುಡಿಯೋಕೆ ಹತ್ಬಿಟ್ಟಾರೆಲ್ಲ ಈಗ. ಹೀಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತಾ ಇದೆ, ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯದಲ್ಲಿ ದೋಣಿಲಿ ನೀರು ಇರ್ಬೇಕು, ನೀರಿನ ದೋಣಿ ಇರ್ಬೇಕು. ಹೇಳಿ, ನೀರಿನಲ್ಲಿ ದೋಣಿ ಒಳಗೆ ನೀರಿದ್ರೆ ಮುಳುಗಿ ಹೋಗ್ತದೆ. ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು. ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು, ಗುರು ಕೂತ್ಕೊಳ್ತಿದ್ದ. ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ, ವಶಿಷ್ಠ ಆಗಲಿ, ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು. ಅದು ಗುರುದ ಧರ್ಮ ಅಂತ. ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು. ಹಿಂದಿನ ಚಕ್ರವರ್ತಿಗಳಿಗೆ ತಲೆ ಕಡಿ ಶಕ್ತಿ ಇತ್ತು. ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದ್ರು. ಇವತ್ತು ಉಳ್ಕೊಂಡ್ರು.
ಹರಿಶ್ಚಂದ್ರ ಆಯ್ತು, ಶ್ರೀರಾಮಚಂದ್ರ ಆಯಿತು, ಪಾಂಡವರಾಯ್ತು, ಅನೇಕ ರಾಜರು ಮಾರು ಇವತ್ತು ಉಳಿದ್ದಾರೆ ಅಂದರೆ ಅವರು ಧರ್ಮದ ಅವಲಂಬಿಯಾಗಿದ್ದರು. ಒಂದು ಧರ್ಮ ಇತ್ತು, ಒಂದು ಗುರಿ ಇತ್ತು. ಇವರಿಗೆ ಧರ್ಮನೂ ಇಲ್ಲ, ಗುರಿನೂ ಇಲ್ಲ, ದುಡ್ಡು ಮಾಡೋದು ಒಂದೇ ಗುರಿ. ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಗಾಡಿಗಳೆಲ್ಲ. ಎಲ್ಲಿವರೆಗೂ ಮತಗಿಡುವಂಥ, ಮತದಾನ ಮಾಡುವಂಥವನು ಯಾವ ಅಪೇಕ್ಷೆ ಇಲ್ಲದೆ ಮತ ಮಾಡುತ್ತಾನೆ, ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ. ಯಾಕೆ ನೀವೇ ಪರ್ಚೇಸ್ ಒಳಗಾಗ್ಬಿಟ್ರೆ ಮುಗಿದೇ ಹೋಯ್ತಲ್ಲ. ಫಂಡಮೆಂಟಲ್ಸ್ ನಾವು ಅದನ್ನು ನೋಡ್ಬೇಕಷ್ಟೇ. ಗಿಡಪ್ಪ ನಿಂದುವಂತ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ.